ಮಾಡಬೇಕು. ಅವಳಿ ಜಿಲ್ಲೆಗೆ ಸಮಗ್ರ ನೀರಾವರಿಯನ್ನು ಮಾಡಬೇಕಂತೇಳಿ ಇವತ್ತಿನ ದಿವಸ ನಾವು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಪ್ರತಿಭಟನೆ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡುವ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಆಲಮಟ್ಟಿ ಅಣೆಕಟ್ಟು ನಿರ್ಮಾಣ ಆಗಿ 67 ವರ್ಷ ಪಾದಾರ್ಪಣೆ ಮಾಡಿದ್ರು ಕೂಡ ಇನ್ನು ನಮ್ಮ ಸಮಗ್ರವಾಗಿ ನೀರಾವರಿ ಮಾಡ್ತಾ ಇಲ್ಲ. 1964 ನಾವು ಸಂಬಂಧಪಟ್ಟ ಅಧಿಕಾರಕ್ಕೆ ಅದರ ಬಗ್ಗೆ ನಾವು ಸರ್ಕಾರದಲ್ಲಿ ರೊಕ್ಕ ಕೊಡಬೇಕು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಅದು ಇವರಿಗೆ ಸಾಧ್ಯ ಇಲ್ಲ, ಇವ್ರು ಕೊಡಕ್ ಆಗುದಿಲ್ಲ. ಹಿಂದೆ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ 1 ಲಕ್ಷ ಕೋಟಿ ಕೊಡಕ್ಕೆ ನಮ್ಮ ಸರ್ಕಾರದಿಂದ ಸಾಧ್ಯ ಇಲ್ಲ. ಅದಕ್ಕಾಗಿ ಕೇಂದ್ರ ಸರ್ಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿ ನಿಮ್ಮ ಸುಪರ್ದಿತ್ತು ತಿಳ್ಕೊಂಡು ಅವಾಗ ಅವರು ಹೇಳಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಮುತುವರ್ಜಿ ವಹಿಸ್ತಾ ಇಲ್ಲ. ಅದೇ ಹೊತ್ತ ಮೊನ್ನೆ ನರೇಂದ್ರ ಮೋದಿ ಅವರೇ ಪ್ರಶ್ನೆ ಮಾಡ್ತೇವೆ, ನೀವು ಗುಜರಾತ್ನ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನೀವು ಸರ್ದಾರ್ ಸರೋವರವನ್ನ ನೀವು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದಿರಿ. ಅದೇ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಯಾಕೆ ಮಾಡ್ಲಿಕ್ಕೆ ಇರಲಿಲ್ಲ ನೀವು? ಇವತ್ತು ಮಹಾರಾಷ್ಟ್ರ ಸರ್ಕಾರದವರು ಅನವಶ್ಯಕ ಕ್ಯಾಚ್ ತೆಗಿತಾ ಇದ್ದಾರೆ. 524.256ಕ್ಕೆ ನೀರು ನಿಲ್ಲಿಸಿದ್ರೆ ಮಹಾರಾಷ್ಟ್ರದ ಸಾಗಲಿ, ಮಿರಜ್, ಕೊಲ್ಲಾಪುರ, ಸೋಲಾಪುರ ಸುಮಾರು 5-6 ಜಿಲ್ಲೆಗಳು ಮಹಾಪುರದಿಂದ ನಮಗೆ ತೊಂದರೆ ಆಗ್ತದೆ, ಮುಳುಗಡೆ ಆಗ್ತದೆ. ನೀವು 524 ನೀರು ನಿಲ್ಲಿಸಬಾರ್ದು ತಿಳ್ಕೊಂಡು ಅವರು ಮೌಖಿಕವಾಗಿ ತಕರಾರು ಮಾಡಿದರೆ ಹೊರತಾಗಿ ಯಾವುದೇ ತಡೆಯತ್ನೆ ಸುಪ್ರೀಂ ಕೋರ್ಟ್ ಇಲ್ಲ. ಅದೇ ನೆಪ ಇಟ್ಕೊಂಡು ಇವತ್ತ ಹೇಳ್ತಾ ಇದ್ರಲ್ಲ, ಮಹಾರಾಷ್ಟ್ರ ಸರ್ಕಾರದವರು ತಡೆಯಾಜ್ಞೆ ತಂದಿದ್ದಾರೆ. ಏನಾದ್ರಪ್ಪ ತೋರಿಸ್ರಿ, ತಡೆಯಾಜ್ಞೆ ತಂದಿದ್ದು ಸ್ಟೇ ತಂದಿದ್ದು ಕಾಪಿ ತೋರಿಸ್ರಪ್ಪ. ನಾ ಬಾಯಿ ಮಾತನ್ನ ಹೇಳಿದ್ರೆ ಕೇಳೋದಿಲ್ಲ. ಇದೇ ವಿಷಯವಾಗಿದೆ ಮಹಾರಾಷ್ಟ್ರ ಸರ್ಕಾರ ತಮ್ಮದೇ ನೀರಾವರಿ ಇಲಾಖೆಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅಂದಿನ ನಂದಕುಮಾರ್ ವಡ್ನರ್ ಅಂತಕ್ಕಂಥ ಒಬ್ಬ ನೀರಾವರಿ ತಜ್ಞರು ಅವ್ರ ಆಲಮಟ್ಟಿಗೆ ಕಳುಹಿಸಿ ಸಂಪೂರ್ಣ ಅಧ್ಯಯನ ಮಾಡಿಸಿದ್ದಾರೆ. 524ಕ್ಕೆ ನೀರು ನಿಲ್ಲಿಸಿದಾಗ ಏನು ಮಹಾಪುರ ಬರ್ತಾ ಇರ್ತಾರಲ್ಲ ಆಲಮಟ್ಟಿ ಅಣೆಕಟ್ಟಿನ ಒಂದು ಹಿನ್ನೆಲೆಯಿಂದ ಇದೇನು ಸತ್ಯಾಂಶ ಇದೆ ಇದ್ರ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿ ನೀವು ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿಕೊಂಡು ಮಹಾರಾಷ್ಟ್ರ ಸರ್ಕಾರ ತಮ್ಮದೇ ಸರ್ಕಾರದಲ್ಲಿ ನೌಕರಿ ಮಾಡ್ತಕ್ಕಂಥ ಒಬ್ಬ ಸರ್ಕಾರದ ನೀರಾವರಿ ಇಲಾಖೆಯ ಕಾರ್ಯದರ್ಶಿಯನ್ನು ನೇಮಕ ಮಾಡಿ ಆಲಮಟ್ಟಿಗೆ ಡ್ಯಾಮಿಗೆ ಕಳಿಸಿದ್ರು. ಅವರು ಸಮಗ್ರವಾದಂತ ಮಾಹಿತಿಯನ್ನು ತೆಗೆದುಕೊಂಡು ಅಧ್ಯಯನ ಮಾಡಿ ವರದಿಯನ್ನ ಕಳಿಸಿದ್ರು. ಯಾವುದೇ ಕಾಲಕ್ಕೂ ಆಲಮಟ್ಟಿ ಜಲಾಶಯದ ಹಿನ್ನೆಲೆಯಿಂದ ಮಹಾರಾಷ್ಟ್ರ ವ್ಯಾಪ್ತಿಯ ಯಾವುದೇ ಜಿಲ್ಲೆಗಳಿಗೆ ಮುಳುಗಡೆ ಆಗ್ತಕ್ಕಲ್ಲ, ಅದು ಸುಳ್ಳು. ಆಲಮಟ್ಟಿ ಡ್ಯಾಮ್ ಕಾರಣ ಅಲ್ಲ ತಿಳ್ಕೊಂಡು ಸ್ಪಷ್ಟವಾದಂತ ವರದಿಯನ್ನ ತಮ್ಮದೇ ಆಗಿರ್ತಕ್ಕಂಥ ಮಹಾರಾಷ್ಟ್ರ ಸರ್ಕಾರಕ್ಕೆ ಒಟ್ಟು ಕಳಿಸಿದ್ದಾರೆ. ಈ ಭೂಮಿ ಕೊಡ್ತೀನಪ್ಪ, ನಾವು ಹಂತಗಳನ್ನ ಮಾಡ್ತೇವೆ, ಎ ಸ್ಕೀಮು ಮತ್ತು ಬಿ ಸ್ಕೀಮ್ ಮಾಡ್ತೇವೆ, ನಾವು ನೀರು ಕೊಟ್ಟ ತಗೋಬೇಕು, ನಿಮಗೆ ಮನಸ್ಸೋದಿಲ್ಲೋ ಅಷ್ಟು ಒಪ್ಪಿಗೆ ಇದ್ರೆ ಮಾತ್ರ ಭೂಮಿ ಕೊಡಬೇಕಾಗಿತ್ತು, ಹೇಳ್ಬೇಕಾಗಿತ್ತು ಸ್ಪಷ್ಟ. ಅವಾಗ ರೈತರಿಗೆ ಮೋಸ ಮಾಡಿ ಫಲವತ್ತಾದ ಭೂಮಿಯನ್ನ ತಗೊಂಡಿರಿ. ಈಗ ನೀರು ಕೊಡುವಂತಂದ್ರ ಹಂತಗಳನ್ನ ಹೇಳ್ತೀವಿ. ಈಗ ನಮ್ಮ ನೀರಾವರಿಗೆ ಬೆಳೆಗಳಿಗೆ ನೀರು ಕೊಡುವಂತಂದ್ರೆ ನಿಮಗೆ ಸ್ಕೀಮ್ ಬೀಜ ಕೊಡ್ತೇವೆ, ಅದು 524.256ಕ್ಕೆ ನೀರು ನಿಲ್ಲಿಸಿದಾಗ ನಿಮಗೆ ಬಿ ಸ್ಕೀಮ್ನಾಗ ನೀರು ಕೊಡ್ತೀವಿ ಅಂತ ಮುಳುಗಡೆ ಐತಿ ನೀರಾವರಿ ವ್ಯಾಪ್ತಿಯೊಳಗ. ಇದನ್ನ ಯಾಕೆ ಮೊದಲು ಹೇಳಿಲ್ಲ ನೀವು? ಇರೋ ಅಲ್ಪ ಸ್ವಲ್ಪ ಭೂಮಿಯನ್ನ ಇವತ್ತು ಕಳ್ಕೊಂಡು ಇವತ್ತ ನಮ್ಮ ಜಿಲ್ಲೆಯ ರೈತರು ನಿರಾಶ್ರಿತರಾಗಿ ಇನ್ನು ಬೇರೆ ರಾಜ್ಯಗಳಿಗೆ ಗುಳಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಮೋಸ ಮಾಡಿದ್ರೆ ಇವತ್ತು ನಮಗೆ? ನಾವು ಫಲವತ್ತಾದ ಭೂಮಿಯನ್ನ ಕಳ್ಕೊಂಡವರು ನಾವು. ಇವತ್ತು ನೀರು ಕೊಡ್ತೀರಿ, ಆಂಧ್ರ ಮತ್ತು ತೆಲಂಗಾಣಕ್ಕೆ ಕೊಡ್ತೀರಿ. ಯಾರ ಇದಕ್ಕೋಸ್ಕರ ಇದು? ಇವತ್ತು ನೀರನ್ನ ದುಡ್ಡಿಗೋಸ್ಕರ ಮಾರಾಟ ಮಾಡ್ಕೊತಾ ಇದ್ರಿ. ನಮ್ಮ ಜಿಲ್ಲೆಯಲ್ಲಿ ಒಬ್ಬರ ಇವತ್ತ ಶಾಸಕರಿಂದ ಮಂತ್ರಿ ಇದ್ರು, ಅವರೇ ಹೇಳಿದ್ರು ನೀರಿಗಾಗಿ ಇವತ್ತಿನ ದಿವಸ ನಾವು ಹಿಂದೆ ನಾವು ಮಾರಸ್ ಪೈನಾದ ನೀರನ್ನ ಬಿಡಿಸ್ಕೊಳ್ಳಿಕ್ಕೆ ದುಡ್ಡು ಕೊಟ್ಟು ನೀರು ಬಿಡಿಸ್ಕೊಂಡಿದ್ದೇವೆ. ಈಗ ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ತಗೊಂಡು ನಾವು ನೀರನ್ನ ಬಿಡಬೇಕಾಗ್ತದೆ ತಿಳ್ಕೊಂಡು ಡಗಾರಂಗರವಾಗಿ ಹೇಳಿದ್ದಾರೆ. ಅಂದ್ರೆ ಇವತ್ತ ನೀರನ್ನ ಮಾರ್ಕೊಂಡು ಇವತ್ತು ಹಣವನ್ನು ಗಳಿಸ್ತಾ ಇದ್ದಾರೆ ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಜನಪ್ರತಿನಿಧಿಗಳು. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಐತ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ? 8 ಮಂದಿ MLA ಒಬ್ರು ಸಚಿವರಾಗಿದ್ದಾರೆ, ಜಿಲ್ಲಾ ಉದ್ಯೋಗ ಸಚಿವರು, ಅದರಲ್ಲಿ ಒಬ್ಬ ಸಂಸದರು, MP. ನಿಮಗೇನಾದರೂ ಜಿಲ್ಲೆಯ ರೈತರ ಬಗ್ಗೆ ನಿಮ್ಗೆ ಅಭಿಮಾನ ಮತ್ತು ಕಳಕಳಿ ಇತ್ತಂದ್ರೆ ಕೇಂದ್ರ ಸರ್ಕಾರ ಮುಂದುವರಿ ಶಂಕ ಹೊಡೆಯಲ್ಲಿ 524ಕ್ಕೆ ನೀರು ನಿಲ್ಲಿಸಬೇಕು.
ನ್ಯಾಯಾಧಿಕರಣ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ 2ನೇ ನ್ಯಾಯಾಧಿಕರಣ 2010ರಲ್ಲಿ ಮಧ್ಯಂತರ ತೀರ್ಪು ಕೊಟ್ಟು ಇಂಟರ್ವ್ಯೂ ಮಾಡ್ತು. ಅದರ ಮೇಲೆ ಮತ್ತೆ ಮಹಾರಾಷ್ಟ್ರ ಸರ್ಕಾರ ಸುಮ್ಮನಿಲ್ಲ. ಮತ್ತೆ ಅವರು ಪರಿಷ್ಕರಣೆಗೆ ನ್ಯಾಯಾಲಯಕ್ಕೆ ಹೋದ್ರು. ಅವಾಗ ನ್ಯಾಯಾಲಯ ಸ್ಪಷ್ಟ ಹೇಳ್ತು, ನಿಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿ ತಿಳ್ಕೊಂಡೇಳಿ 2013ರಲ್ಲಿ ಫೈನಲ್ ಜಡ್ಜ್ಮೆಂಟ್ ಕೊಡ್ತು. 524.256ಕ್ಕೆ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನ ನೀವು ಹೆಚ್ಚಿಸಲಿಕ್ಕೆ ಗೇಟನ್ನು ಅಳವಡಿಸಲು ತಿಳ್ಕೊಂಡೇಳಿ 13ರಲ್ಲೇ ತೀರ್ಪಾದ್ರೆ ಇವತ್ತು 2026 13 ವರ್ಷ ಆಯ್ತು. ಯಾವ ಮಗ್ಗಲೇ ನಿದ್ದೆ ಮಾಡಾಕತ್ತಾರೆ ಈ ಸರ್ಕಾರ. Huh?